ಮುಹೂರ್ತಮಶಕತ್ ಸೋಢುಂ ವೇಗಂ ತಸ್ಯ ಮಹಾತ್ಮನಃ ಕೀಚಕೋ ಭೀಮಸೇನೇನ ಪಶ್ಚಾದಹೀಯತ್. ಭೀಮಸೇನ ದೇವರು ಆ ಕೀಚಕನನ್ನು ಹಿಂದೆ ನೂಗ್ತಾ ಇರುವಾಗ ಕೀಚಕ ಹಿಂದೆ ಸರಿಲಿಲ್ಲ. ನ ಚಚಾಲ ಪದಾತ್ಪದಂ, ಒಂದು ಹೆಜ್ಜೆ ಹಿಂದೆ ಸರಿಲಿಲ್ಲ. ಅಷ್ಟು ಶಕ್ತಿಶಾಲಿಯಾಗಿದ್ದ. ಅಂಥ ಶಕ್ತಿಶಾಲಿಯಾಗಿರುವಂತಹ ಕೀಚಕನನ್ನು ಹಿಂದೆ ನೂಗ್ತಾ ಇದ್ದಾರೆ. ಭೀಮಸೇನ ದೇವರ ಮುಂದೆ, ಭೀಮಸೇನನ ಶಕ್ತಿಯ ಮುಂದೆ ಕೀಚಕನ ಶಕ್ತಿ ಎಲ್ಲಿಗೆ ಬಂದೀತು? ಹಾಗಾಗಿ ಅವನನ್ನು ಪಶ್ಚಾತ್ ಅಹೀಯತ, ಹಿಂದೆ ಹಿಂದೆ ನೂಗ್ತಾ ಇದ್ದಾನೆ. ತಳ್ಳಿ 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 ತಂಹೀಯಮಾನಂ ವಿಜ್ಞಾಯ ಭೀಮಸೇನೋ ಮಹಾಬಲಃ ವಕ್ಷಸ್ಯಾನೀಯ ವೇಗೇನ ಪ್ರಮಮಾಥ ವಿಚೇತಸಂ. ಅವನನ್ನು ಎದೆಯ ಮೇಲೆ ಪ್ರಹಾರ ಮಾಡಿ ಅವನನ್ನು ಕೆಳಗೆ ಹಾಕಿದರು. ಸಿಟ್ಟಿನಿಂದ ಅತ್ಯಂತ ಘೋರವಾಗಿರುವಂತಹ ನಾಟ್ಯವನ್ನು ಮಾಡುವಂತೆ ಭೀಮಸೇನ ದೇವರು ಅವನನ್ನು ಕೂದಲು ಹಿಡಿದು ಎಳೆದು ಪುನಶ್ಚ ಅತಿಬಲಸ್ತತ್ರ ಕೀಚಕೋ ಬಲದರ್ಪಿತಃ ಮುಷ್ಟಿನಾ ಭೀಮಸೇನೇನ ಶಿರಸ್ಯ ಭೀಹತೋ ವೃಷಂ. ಭಾರೀ ಘೋರವಾಗಿ ಅವನ ತಲೆಯ ಮೇಲೆ ಜೋರಾದ ಪ್ರಹಾರವನ್ನು ಮಾಡಿದರು. ಮುಷ್ಟಿ ಪ್ರಹಾರವನ್ನು ಮಾಡಿದ್ದಾರೆ ಭೀಮಸೇನ ದೇವರು ಕೀಚಕನ ತಲೆಯ ಮೇಲೆ. ಆಗ ಕೀಚಕನ ತಲೆಯ ಮೇಲೆ ಪ್ರಹಾರ ಮಾಡಿದ್ದಕ್ಕಾಗಿ ಕೀಚಕ ಕೆಳಗೆ ಬಿದ್ದ. ಕೆಂಪು ಕಣ್ಣುಗಳು, ಅದೆಲ್ಲ ಕಣ್ಣುಗಳು ಹೊರಗೆ ಬಂದಿವೆ. ಗತಾಸುಹು ಅಪತದ್ಭುವಿ, ಭೂಮಿಯಲ್ಲಿ ಪ್ರಾಣವನ್ನು ಕಳೆದುಕೊಂಡು ಬಿದ್ದ. ಆಸ್ಯೆ ಪಾಣೀಚ ಪಾದೌಚ ಶಿರೋಗ್ರೀವಾಂ ಸಕುಂಡಲಾಂ ಕಾಯೇ ಪ್ರವೇಶಯಾಮಾಸ ಮೃದಿತ್ವಾಂಗಾನಿ ಸರ್ವಶಃ. ಆಸ್ಯೆ ಪಾಣೀಚ ಪಾದೌಚ, ಮುಖ, ಎರಡು ಕೈಗಳು, ಎರಡು ಕಾಲುಗಳು, ತಲೆ, ಕುತ್ತಿಗೆ ಹಾಗೂ ಕರ್ಣಕುಂಡಲಗಳು ಇದೆಲ್ಲವೂ ಸೇರಿಸಿ ಕಾಯೇ ಪ್ರವೇಶಯಾಮಾಸ, ಅವನ ದೇಹದಲ್ಲಿ ಕಬಂಧದಲ್ಲಿ ಮಧ್ಯ ದೇಹದ ಒಳಗೆ ಕಾಲು ತುರುಕಿದ, ಕೈ ತುರುಕಿದ, ತಲೆಯನ್ನು ಒತ್ತಿದ, ಎಲ್ಲವನ್ನೂ ಅಮುಕಿ ಇಟ್ಟ. ಯಾವುದು ಹೊರಗೆ ಕಾಣದಿದ್ದಂತೆ ಒಂದು ಪಿಂಡವಾಗಿ ಮಾಡಿಟ್ಟಿದ್ದಾನೆ. ಸತಂ ಮಥಿತ ಸರ್ವಾಂಗಂ ಮಾಂಸಪಿಂಡ ಮಥಾಕರೋ, ಒಂದು ಮಾಂಸದ ಪಿಂಡ ಎದುರಿನಲ್ಲಿ ಬಿದ್ದಂತೆ ಮಾಡಿದ್ದಾನೆ ಭೀಮಸೇನ. ತತ್ರಾಗ್ನಿಂ ಸ್ವಯಂ ಉಜ್ವಾಲ್ಯ, ದಯೆ ಎಷ್ಟು ನೋಡಿ, ಎಷ್ಟು ಪ್ರೀತಿ ಹೆಂಡತಿಯ ಮೇಲೆ. ಹೆಂಡತಿಯನ್ನು ಕಣ್ಣೆತ್ತಿ ನೋಡಿದ ಕೀಚಕನನ್ನು ಚಂಡಾಡಿಬಿಟ್ಟ, ಅವನನ್ನು ಕೊಂದು ಹಾಕಿದ, ಪೂರ್ಣವಾಗಿ ನಾಶ ಮಾಡಿದ. ಅರ್ಥಾತ್ ಅವನ ಉಸಿರಲ್ಲ, ಅವನ ದೇಹವೂ ಉಳಿಯದಂತೆ ಮಾಡಿಬಿಟ್ಟ. ಏನೂ ಉಳಿಯದಂತೆ ಕಾಣದಿದ್ದಂತೆ ಮಾಡಿದ. ಮಾಡಿ ಆದ ಮೇಲೆ ಕತ್ತಲೆಯಲ್ಲಿ ರಾತ್ರಿ ನರ್ತನಾಗಾರದಲ್ಲಿ ಇದೆಲ್ಲ ಯುದ್ಧವಾದದ್ದು. ಅದು ರಾತ್ರಿಯಲ್ಲಿ, ಅದು ಎಲ್ಲ ಜನ ಹೋದ ಮೇಲೆ. ಆ ಕಾಲದಲ್ಲಿ ನಡೆದ ಈ ಸಂದರ್ಭದೊಳಗೆ ಅವನನ್ನು ಸಂಹಾರ ಮಾಡಿ ಆದ ಮೇಲೆ, ಅವನ ಸಂಹಾರವಾಗಿದೆ ಅಂತ ದ್ರೌಪದಿಗೆ ಮನಸ್ಸಿಗೆ ಖಚಿತಪಡಿಸಬೇಕು ಅಂತನ್ನೋದಕ್ಕಾಗಿ ಭೀಮಸೇನ ಮಾಡಿದ್ದೇನು ಅಂದರೆ, ಭೀಮಸೇನ ದೇವರು ಎಷ್ಟು ತೇಜೋಮಯವಾದ ಶರೀರ ಅಂತ ಕೇಳ್ತೇವೆ. ದೇವತೆಗಳ ಶರೀರವೇ ತೇಜೋಮಯ. ತತ್ರಾಪಿ ವಾಯುದೇವರ ಶರೀರ ತೇಜೋಮಯವಾಗಿರುವಂಥದ್ದು, ಅತ್ಯಂತ ತೇಜೋಮಯವಾದದ್ದು. ಭೀಮಸೇನ ದೇವರು ಆ ದ್ರೌಪದಿಯನ್ನು ಕರೆದು ಅಲ್ಲಿ ತೋರಿಸ್ತಾ ಇದ್ದಾರೆ. ಏನು ತೋರಿಸ್ತಾ ಇದ್ದಾರೆ ಅಂದರೆ, ಎರಡು ಕೈಗಳನ್ನು ಮಥನ ಮಾಡಿ, ಆ ಮಥನ ಮಾಡುವುದರಿಂದಲೇ ಬೆಂಕಿಯನ್ನು ನಿಷ್ಪಾದನ ಮಾಡಿದ್ದಾರೆ. ಬೆಂಕಿಯನ್ನು ಹುಟ್ಟಿಸಿ ತೋರಿಸ್ತಾ ಇದ್ದಾರೆ. ನೋಡು, ಈ ಕೀಚಕ ನಿನ್ನ ಕಡೆಗೆ ಕಣ್ಣೆತ್ತಿ ನೋಡಿದ, ನಿನ್ನನ್ನು ಪೀಡಿಸಿದ, ಅದಕ್ಕಾಗಿ ಅವನು ಮಡಿದು ಬಿದ್ದಾನೆ, ಸತ್ತಿದ್ದಾನೆ ನೋಡು ಅಂತ ಹೇಳಿ ದ್ರೌಪದಿಗೆ ಆ ಕತ್ತಲೆಯೊಳಗೆ ದೀಪವೇ ಇಲ್ಲ ನರ್ತನಾಗಾರದಲ್ಲಿ, ಅಲ್ಲಿ ಬೆಳಕು ಮಾಡಿ ತೋರಿಸ್ತಾ ಇದ್ದಾನೆ ಭೀಮಸೇನ. ತಂ ಸತಂ ಮಥಿತ ಸರ್ವಾಂಗಂ ಮಾಂಸಪಿಂಡ ಮಥಾಕರೋ ತತ್ರಾಗ್ನಿಂ ಸ್ವಯಂ ಉಜ್ವಾಲ್ಯ ಪಾಣಿ ಸಂಘರ್ಷಜಂ ಬಲಿ ಕೃಷ್ಣಾಯೈ ದರ್ಶಯಾಮಾಸ. ದ್ರೌಪದಿಗೆ ಅವನನ್ನು ತೋರಿಸ್ತಾ ಇದ್ದಾನೆ. ನೋಡಿ ಅವಳು ಸಂತೋಷಪಟ್ಲು. ಯಸ್ವಾಂ ಅಭ್ಯಹನದ್ ಭದ್ರೇ, ದ್ರೌಪದಿ ನಿನ್ನನ್ನು ಕಾಲಿನಿಂದ ತುಳಿದ ಮರ್ದನ ಮಾಡಿದ ನೀಚ ಇವನು, ಪಾಪಿಷ್ಠ. ಆದ್ದರಿಂದ ಇವನನ್ನು ಕೆಳಗೆ ಹಾಕಿ ನಾನು ಕೊಂದಿದ್ದೇನೆ ನೋಡು ಅಂತ ಹೇಳಿ ತೋರಿಸಿ ಮತ್ತವನನ್ನು ತುಳಿತಾನೆ. ಸ್ನಾತ್ವಾನುಲೇಪನಂ,
ಇಷ್ಟಾದ ಮೇಲೆ ದ್ರೌಪದಿಗೆ ಹೇಳ್ತಾನೆ, ನಾನು ಹೋಗಿ ಬರ್ತೇನೆ, ಇನ್ನೂ ಹೆಚ್ಚೊತ್ತು ನಾವು ಇಲ್ಲಿರುವುದು ಶ್ರೇಯಸ್ಸಲ್ಲ, ನಾವು ಹೋಗೋಣ ಅಂತ ಹೇಳಿ ಹೊರಟ. ಭೀಮ ಹೊರಟು ಕೂಡಲೇ ತನ್ನ ಮಹಾನಸ ಅಡಿಗೆ ಮನೆಗೆ ಹೋಗ್ತಾನೆ. ಅಡಿಗೆ ಮನೆಗೆ ಹೋಗುವಾಗ ಸ್ನಾತ್ವಾನುಲೇಪನಂ ಕೃತ್ವ, ಸ್ನಾನ ಮಾಡಿದ, ಅನುಲೇಪನ ಗೋಪೀಚಂದನವನ್ನು ಲೇಪನವನ್ನು ಮಾಡಿಕೊಂಡ. ಆಮೇಲೆ ವ್ಯಾಪೂರ್ಯಚ ಮನೋರಥಂ, ತನ್ನ ಇಚ್ಛೆಯೆಲ್ಲ ಪೂರ್ಣವಾಯಿತು ಅಂತ ಆಲೋಚನೆ ಮಾಡಿ ಮನೆಗೆ ಬರ್ತಾ ಇದ್ದಾನೆ. ಸುಖೋಪವಿಷ್ಟಶಯನೆ, ಹಾಸಿಗೆ ಹಾಸಿಕೊಂಡ, ಅದರ ಮೇಲೆ ಮಲಗುವುದಕ್ಕೆ ಭೀಮ ಕೂತ್ಕೊಂಡಿದ್ದಾನೆ. ಆ ಸಂದರ್ಭದೊಳಗೆ ಗತಂ ಭೀಮಂ ಮಹಾನಸಂ, ದ್ರೌಪದಿಯಲ್ಲೂ ಭೀಮ ಮಹಾನಸಕ್ಕೆ ಅಡಿಗೆ ಮನೆಗೆ ಮುಟ್ಟಿದ. ಇನ್ನೇನು ಚಿಂತೆ ಇಲ್ಲ. ನರ್ತನಾಗಾರದಲ್ಲಿ ಭೀಮಸೇನೇನಾದರೂ ಕಂಡಿದ್ರೆ ಬಹಳ ದೊಡ್ಡ ಸಮಸ್ಯೆ ಇತ್ತು. ನರ್ತನಾಗಾರದಲ್ಲಿ ಒಂದು ದಿನ ಮರುದಿನವೇ ಕೀಚಕ ಸತ್ತದ್ದು ಗೊತ್ತಾಗ್ತದೆ. ಭೀಮಸೇನ ಆ ಮನೆಯಿಂದ ಹೊರಗೆ ಬಂದದ್ದು ಎಲ್ಲ ಜನ ನೋಡ್ತಾರೆ. ನೋಡಿದ್ರು ಅಂತಂದ್ರೆ ಹಾಗಾದರೆ ಭೀಮಸೇನನೇ ಕೊಂದಿದ್ದಾನೆ ಅಂತ ಗೊತ್ತಾಗಿಬಿಡ್ತದೆ. ಬಲ್ಲವ ಅಡಿಗೆಯವ ಅಂತ ಬಂದು ಮನೆಯ ಈ ದೊಡ್ಡ ವ್ಯಕ್ತಿಯನ್ನು ಕೊಂದು ಬಿಟ್ಟ ಅಂತ ಹೇಳಿ ಅರ್ಥವಾಗತ್ತೆ, ಜನ ಎಲ್ಲ ತಿಳ್ಕೊತಾರೆ. ಹಾಗಾಗೋದು ಬೇಡ ಅಂತ ಹೇಳಿ ಮನಸ್ಸಿನಲ್ಲಿ ದುಗುಡ ಇತ್ತು. ಆ ದುಗುಡ ಹೋಯಿತು, ಅವಳಿಗೆ ಶಾಂತವಾಯಿತು, ಮನಸ್ಸು ಸಮಾಧಾನವಾಯಿತು. ಭೀಮ ಹೋದ, ಸ್ನಾನ ಮಾಡಿದ, ಲೇಪನ ಮಾಡಿಕೊಂಡ, ಅಡಿಗೆ ಮನೆಯಲ್ಲಿ ತನ್ನ ಹಾಸಿಗೆಯ ಮೇಲೆ ಒರಗಿದ, ವಿಶ್ರಾಂತಿಯನ್ನು ಪಡೀತಾ ಇದ್ದಾನೆ. ಇನ್ನೇನು ಚಿಂತೆ ಇಲ್ಲ ಅಂತ ದ್ರೌಪದಿ ನಿಶ್ಚಿಂತಳಾಗಿದ್ದಾಳೆ. ಸಭಾಪಾಲಾನುವಾಚಃ, ಓಡಿ ಬಂದು ಹೇಳ್ತಾಳೆ, ಗತಸಂತ್ರಾಸ ಸಭಾಪಾಲಾನುವಾಚಃ, ದಾರಿಯಲ್ಲಿ ಇರುವಂತಹ ಯಾರ್ಯಾರು ಮುಖ್ಯ ಅಧಿಕಾರಿಗಳಿದ್ರೋ ಆ ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾಳೆ. ದ್ರೌಪದಿ ಅನೌನ್ಸ್ ಮಾಡ್ತಾಳೆ, ಸ್ವಯಂ ತಾನೇ ಖುದ್ದಾಗಿ ಬಂದು ಏನಂತ ಹೇಳ್ತಾರೆ, ಕೀಚಕೋ ನಿಹತಶ್ಚೇತೆ ಗಂಧರ್ವೈ ಪತಿಭಿರ್ಮಮ, ನನ್ನನ್ನು ಛೇಡಿಸಿದ, ಅದಕ್ಕಾಗಿ ನನ್ನ ಗಂಧರ್ವರು, ನನ್ನ ಪತಿಯರು, ನನ್ನ ಗಂಡಂದ್ರಾದಂತಹ ಗಂಧರ್ವರು ಬಂದಿದ್ರು. ಆ ಗಂಧರ್ವರು ಬಂದು ಅವನನ್ನು ಕೊಂದಿದ್ದಾರೆ, ನೋಡಿಕೊಳ್ಳಿ, ನರ್ತನಾಗಾರದಲ್ಲಿ ಇದ್ದಾರೆ ನೋಡಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ದ್ರೌಪದಿ. ಎಲ್ಲರಿಗೆ ಹೇಳಿದರು. ಪರಸ್ತ್ರೀ ಕಾಮ ಸಂತಪ್ತಂ ಸಮಾಗಚ್ಚಂತ ಪಶ್ಯತ ತತ್ಸುತ್ವಾ ಭಾಷಿತಂ ತಸ್ಯಾಹ ನರ್ತನಾಗಾರ ರಕ್ಷಿಣ. ನರ್ತನಾಗಾರವನ್ನು ರಕ್ಷಣೆ ಮಾಡತಕ್ಕಂತಹ ಯಾವ ಜನರಿದ್ರೋ ಅವರೆಲ್ಲರೂ ಕೂಡ ಅಲ್ಲಿ ಹೋಗಿ ನೋಡ್ತಾ ಇದ್ದಾರೆ, ಏನು ನಡೀತು, ಏನಾಗ್ತಾ ಇದೆ, ಏನು ಸುದ್ದಿ, ಸತ್ಯ ಏನು. ಸಹಸೈವ ಸಮುಕ್ತಸ್ಥು, ಕೈಯಲ್ಲಿ ದೊಡ್ಡದಾದ ಕೊಳ್ಳೆ, ದೀಪದ ಕೊಳ್ಳಿ, ಉರಿಯುವ ಕೊಳ್ಳಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಆ ನರ್ತನಾಗಾರದಲ್ಲಿ, ಕತ್ತಲಿನ ನರ್ತನಾಗಾರದಲ್ಲಿ ಒಳಗೆ ಹೋಗಿ ನೋಡ್ತಾರೆ. ನೋಡಿದಾಗ ಅಲ್ಲಿ ಕೀಚಕಸ್ಯ ಸಹೋದರಾಹ, ಕೀಚಕನ ಅಣ್ಣ ತಮ್ಮಂದಿರೆಲ್ಲ ಬರ್ತಾ ಇದ್ದಾರೆ. ಕೀಚಕನ ತಮ್ಮಂದಿರು ಬಂದು ನೋಡ್ತಾರೆ, ಏನಿದೆ ಅಲ್ಲಿ. ಕೀಚಕ ಇಲ್ಲ, ಕೀಚಕ ಸತ್ತಿದ್ದಾನೆ ನಿಜ, ಆದರೆ ಕೀಚಕ ಸತ್ತಿದ್ದಾನೆ ಅಂದರೆ ಮಾಂಸದ ಪಿಂಡ ಬಿದ್ದಿದೆ, ಅದು ಕೀಚಕ ಅಂತ ಗುರುತು ಹಿಡಿಯೋ ಹಾಗಿಲ್ಲ. ಕೈ ಕಾಲು ಕತ್ತರಿಸಿ ಹೋಗಿಲ್ಲ, ಆದರೆ ಮಾಂಸದ ಪಿಂಡ ಮಾತ್ರ ಕಾಣ್ತಾ ಇದೆ. ಯಾಕೆ ಅಂದರೆ ತಲೆ ಹೊಟ್ಟೆಯೊಳಗೆ ಹೋಗಿದೆ, ಕೈ ಕಾಲುಗಳ ಹೊಟ್ಟೆಯೊಳಗೆ ಹೋಗಿದೆ. ದೇಹದಿಂದ ಮಾತ್ರ ಗುರುತಿಸಬೇಕೇ ಹೊರತು ಅವನನ್ನು ಕೈ ಕಾಲು ಮುಖ ಕಣ್ಣುಗಳಿಂದ ಗುರುತಿಸುವಂತಿಲ್ಲ. ಈ ಅವಸ್ಥೆ ಆಗಿದೆ. ಇಂಥ ಅವಸ್ಥೆಯೊಳಗೆ ಯಾರ್ಯಾರು ಎಂದೆಂದೂ ಯಾರ ಕೈಯಲ್ಲೂ ಸತ್ತಿರಲಿಕ್ಕಿಲ್ಲ. ಹಾಗೆ ಭೀಮಸೇನ ಇದೊಂದು ಅಪರೂಪದ ಮರಣವನ್ನು ಕೀಚಕನಿಗೆ ಒಲಿದು ಕೊಟ್ಟ. ಭೀಮಸೇನ ಕೀಚಕಸ್ಯ ಸಹೋದರಾಹ ತಸ್ಯಾಸ್ತಂ ನಿಹತಂ ಶ್ರುತ್ವ ಪಾರ್ಷ್ಣಿ ಪಾಣಿ ಶಿರೋ ಹೀನಂ ದೃಷ್ಟ್ವಾ ತೇ ವಿಸ್ಮಿತಾಭವನ್. ಬಲಭಾಗ ಯಾವುದು, ಎಡಭಾಗ ಯಾವುದು, ಕೈ ಏನು, ಕಾಲಲ್ಲಿ, ತಲೆಯಲ್ಲಿ ಎಲ್ಲೇನಿದೆ ಯಾವುದೂ ಕಾಣದಂತಾಗಿದೆ. ಒಂದು ಮಾಂಸದ ಮುದ್ದೆಯೊಳಗೆ ಎಲ್ಲ ಒಳಗೆ ಹೊಕ್ಕು ಕೂತಿವೆ. ಕ್ವಾಸ್ಯಗ್ರೀವಾ ಕ್ವಚರಣವು ಕ್ವಪಾಣಿ ಕ್ವಶಿರಃ ಕ್ವಚ ಕೊದ್ರಕ. ಎಲ್ಲಿದೆ ಇವನು ಕುತ್ತಿಗೆ ನೋಡಿ, ಕುತ್ತಿಗೆ ಎಲ್ಲಿದೆ, ಕಣ್ಣೆಲ್ಲಿದೆ ನೋಡಿ, ಇವನ ತಲೆಯಲ್ಲಿದೆ, ಕಾಣ್ತಾ ಇಲ್ಲಲ್ಲ, ಒಂದು ಮಾಂಸದ ಪಿಂಡವೇ, ಪ್ರಾಕ್ಟಿಕಲಿ ಮಾಂಸದ ಪಿಂಡ ಹಾಗೆ ಬಿದ್ದಿದೆ ಅದು. ಇತಿಸ್ಮತೆ ಪರೀಕ್ಷಂತೆ ಗಂಧರ್ವೇಣ ಹತಂ ತದಾ. ಒಬ್ಬ ಗಂಧರ್ವ ಅಂತನ್ನುವ ಹೆಸರಿನಿಂದ ಯಾರೋ ಬಂದ, ಯಾರೋ ಬಂದು ಇವನನ್ನು ಕೊಂದಿದ್ದಾನೆ, ಆದ್ದರಿಂದ ಕೀಚಕ ಸತ್ತೋಗಿದ್ದಾನೀಗ ಅಂತ ಹೇಳಿ ಕೀಚಕನ ಸಾವನ್ನ ನೋಡ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ. ಆ ಎಲ್ಲ ಕೀಚಕನ ತಮ್ಮಂದರು ಅಳ್ತಾ ಇದ್ದಾರೆ. ತತ್ಕಾಲೇತು ಸಮಾಗಮ್ಯ ಸರ್ವೇ ತತ್ರಾಸ್ಯ ಬಾಂಧವಾಹ ರುರುದು. ಎಲ್ಲ ಬಾಂಧವರು ಬಂದರು, ಅವನಿಗಾಗಿ ಶೋಕಪಟ್ಟರು, ಅತ್ತಿದ್ದಾರೆ, ಸುತ್ತಲೂ ಕೂತಿದ್ದಾರೆ. ಭೀಮಸೇನ ಅವನನ್ನು ಚೆನ್ನಾಗಿ ಒಪ್ಪಳಿಸಿ, ಅವನನ್ನು ಥಳಿಸಿ,
ಅವನಿಗೆ ಮರ್ದನ ಮಾಡಿ ಸಂಹಾರ ಮಾಡಿದ್ದನ್ನು ನೋಡಿ ಆಯಿತು, ಇನ್ನು ಗಂಧರ್ವ ಕೊಂದಿದ್ದಾನೆ ಅಂತಂದಮೇಲೆ ಸಂಸ್ಕಾರವಂತೂ ಮಾಡಬೇಕು, ಮಾಡೋಣ ಅಂತ ಹೇಳಿ ಸಂಸ್ಕಾರಯಿತು ಮಿಚ್ಛಂತೋ ಬಹಿರ್ನೇತುಂ ಪ್ರಚಕ್ರಮಃ, ಸಂಸ್ಕಾರವನ್ನು ಮಾಡುವುದಕ್ಕಾಗಿ ಅವನನ್ನು ಕಟ್ಟಿಕೊಂಡು ಶಿಬಿಕೆಯ ಮೇಲೆ ಹಾಕಿಕೊಂಡು ಅವನನ್ನು ಒಯ್ಯುವುದಕ್ಕೆ ಹೊರಟಿದ್ದಾನೆ. ಸಂಸ್ಕಾರಯಿತು ಮಿಚ್ಛಂತಹ, ಹೊರಗೆ ಒಯ್ಯುವುದಕ್ಕೆ ತೊಡಗುತ್ತಾರೆ. ಆ ಸಂದರ್ಭದೊಳಗೆ ದಾರಿಯಲ್ಲಿ ಕೃಷ್ಣೆ ದ್ರೌಪದಿ ಕಾಣ್ತಾಳೆ. ಕೃಷ್ಣೆ ಸಿಕ್ಕ ಕೂಡಲೇ ಅವರೆಲ್ಲರಿಗೆ ಅನಿಸಿದ್ದೇನು ಅಂದರೆ ಇವಳನ್ನು ಕರೆದುಕೊಂಡು ಹೋಗೋಣ, ಇವಳ ಕಾರಣಕ್ಕಾಗಿ ನಮ್ಮ ಅಣ್ಣ ಸತ್ತ, ಇವಳ ಗಂಡನೇ ಗಂಧರ್ವನೇ ಬಂದು ಕೊಂದಿದ್ದಾನೆ, ಆದ್ದರಿಂದ ಇವಳ 5 ಜನ ಗಂಡಂದರು ಬಂದು ಇವನನ್ನು ಕೊಂದಿದ್ದಾನೆ ಅಂತ ಹೇಳ್ತಾರೆ. ಆದ್ದರಿಂದ ಇವಳೇ ಇವನ ಮರಣಕ್ಕೆ ಕಾರಣಳು, ಆದ್ದರಿಂದ ಇವಳನ್ನು ಒಯ್ಯೋಣ. ಒಂದು ಕಡೆಗೆ ಕಂಬಕ್ಕೆ ಆನಿಸಿಕೊಂಡು ನಿಂತಿದ್ದಾಳೆ. ಆಂತು ನಿಂತಹ ಆ ದ್ರೌಪದಿಯನ್ನು ನೋಡಿ ಹನ್ಯತಾಂ ಶೀಘ್ರಮಸತಿ, ಕೊಲ್ಲಿಯವಳನ್ನ ಅಂತಾರೆ ಎಲ್ಲ ಉಪಕೀಚಕರು, ಕೀಚಕನ ತಮ್ಮಂದಿರು ಕೊಲ್ಲಿಯವರನ್ನ ಅಂತಂತಾರೆ. ಹನ್ಯತಾಂ ಶೀಘ್ರಮಸತಿ ಯತ್ಕೃತೆ ಕೀಚಕೋ ಹತಃ. ಆಮೇಲೆ ಯಾರೋ ಅಂದರು, ಇವಳನ್ನು ಕೊಲ್ಬೇಡಿ, ಇವಳನ್ನು ಕೊಲ್ಬೇಡಿ, ಇವಳನ್ನು ಸರ್ವಥಾ ಕೊಲ್ಲಬಾರ್ದು, ಇವಳನ್ನು ಹೀಗೆ ಒಯ್ಬೇಕು, ಒಯ್ದು ಕೀಚಕನ ಜೊತೆಗೆ ಚಿತೆಯಲ್ಲಿ ಇಟ್ಟು ಅವಳನ್ನು ಭಸ್ಮ ಮಾಡಬೇಕು. ನಮ್ಮ ಕೀಚಕ ನಮ್ಮ ಅಣ್ಣ ಪಾಪ ಇವಳಿಗಾಗಿ ಸತ್ತ, ಆದ್ದರಿಂದ ಸತ್ತು ಸ್ವರ್ಗಕ್ಕೆ ಹೋಗ್ತಾನೆ, ಆಗ ಇವಳು ಅಲ್ಲಿ ಸ್ವರ್ಗಕ್ಕೆ ಹೋಗಲಿ, ಅಲ್ಲಿ ಇವಳನ್ನು ಅವನ ಹೊಂದಿ ಸುಖಪಡಲಿ ಅಂತ ಹೇಳಿ ಇವಳನ್ನು ಕೊಲ್ಲೋಣ. ಅಥವಾ ನೈವ ಹಂತವ್ಯ ದಹ್ಯತಾಂ ಕಾಮಿನಾ ಸಹ ಮೃತಸ್ಯಾಪಿ ಪ್ರಿಯಂ ಕಾರ್ಯಂ ಸೂತಪುತ್ರಸ್ಯ ಸರ್ವಥಾ ಸಹೇಯಂ ದಹ್ಯತಾಂ ಸೂತ ಆಮಂತ ಜನಾಧಿಪಂ. ಇವಳನ್ನು ಕೊಂದುಬಿಡೋಣ. ಹಾಗಾದರೆ ಇವಳನ್ನು ಜೀವಂತವಾಗಿ ಸುಡುವುದಕ್ಕೆ ಒಂದು ಪರ್ಮಿಷನ್ ತೆಗೆದುಕೊಳ್ಳಬೇಕು, ಒಂದು ಮಾತು ಹೇಳಿ ಬರಬೇಕು ವಿರಾಟರಾಜನಿಗೆ ಅಂತ ಹೇಳಿ ಧಾರ್ಷ್ಟ್ಯ ನೋಡಿ ಎಂಥದ್ದಿದೆ. ವಿರಾಟರಾಜನಿಗೆ ಹೋಗಿ 100 ಜನ ಹೋಗಿ ಹೇಳ್ತಾರೆ, ವಿರಾಟರಾಜ ನಿನ್ನ ಮನೆಯಲ್ಲಿ ಕೆಲಸಕ್ಕಿದ್ದಾಳಲ್ಲ ಆ ಸೈರಂಧ್ರಿ, ಅವಳನ್ನು ಕೊಲ್ಲುವ ವಿಚಾರ ಇಟ್ಟಿದ್ದೀವಿ, ನಾವು ಕೊಂದು ಬರ್ತೇವೆ, ಅವಳನ್ನು ಸುಟ್ಟಾಕ್ತೀವಿ. ನಮ್ಮ ಅಣ್ಣ ಅವಳಿಗಾಗಿ ಸತ್ತ, ಗಂಧರ್ವರು ಕೊಂದಿದ್ದಾರೆ, ಅದಕ್ಕಾಗಿ ಅವಳನ್ನು ಕರೆದುಕೊಂಡು ಹೋಗಿ ನಾವು ಭಸ್ಮ ಮಾಡಿ ಬರ್ತೇವೆ, ನಿನಗೆ ಗೊತ್ತಿರಲಿ. ಗುಂಡಾಗಳೆಲ್ಲ ಹೀಗೆ ರಾಜರಿಂದ ಪರ್ಮಿಷನ್ ತಗೊಳ್ಳೋದಿಲ್ಲ, ಅವರು ಹೇಳಿ ಕೆಲಸ ಮಾಡ್ತಾರೆ. ಮಧ್ಯಮ ಗುಂಡಾಗಳು, ಕೀಚಕನಂತ ಭಾರಿ ಗುಂಡಾಗಳು ಹೇಳಿ ಕೆಲಸ ಮಾಡೋದಿಲ್ಲ, ತಾವು ಕೆಲಸ ಆದ ಮೇಲೆ ಗೊತ್ತಾಗತ್ತಷ್ಟೇ. ಹೀಗೆ 3 ತರಹ, ಅದರೊಳಗೆ ಇವರು ಮಧ್ಯಮರು, ಇವರು ಉಪಕೀಚಕರಾದ್ದರಿಂದ. ಹಾಗಾಗಿ ಅವನಿಗೆ ಸುದ್ದಿ ಹೇಳ್ತಾರೆ ಅಲ್ಲಿ ವೇದವ್ಯಾಸದೇವರು ಹೇಳ್ತಾರೆ, ಮಾನಿತಸ್ಮಸ್ತ್ವಯಾವೀರ ತದನುಜ್ಞಾತು ಮರ್ಹತಿ, ನಮಗೆ ಅನುಜ್ಞೆ ಕೊಡಬೇಕು ನೀನು. ಪರಾಕ್ರಮಂತು ಸೂತಾನಂ ಜ್ಞಾತ್ವಾ ರಾಜ, ಅವರ ಪರಾಕ್ರಮವನ್ನು ನೋಡಿ ರಾಜ ಸುಮ್ಮನಿದ್ದ, ಆಗಲಿ ಅಂತಂದ. ಸುಟ್ಟು ಬನ್ನಿ ಅಂತಂತಾನೆ, ದ್ರೌಪದಿಯನ್ನ ಸುಟ್ಟು ಬನ್ನಿ ಅಂತಂತಾನೆ. ಇವನು ಷಂಡನೋ ಹೆಣ್ಣೋ, ಇವನು ಏನು ಪರಾಕ್ರಮವಿಲ್ಲದಂತಹ, ತತ್ರಾಪಿ ನೋಡಿದರೆ ಕೀಚಕ ಸತ್ತೋದ, ಮುಖ್ಯ ಕೀಚಕ ಸತ್ತೋದ, ಆದರೆ ಉಪಕೀಚಕರಿದ್ದಾರೆ, ಅವರಿಗೂ ಇವನು ಭಯಗೊಂಡು ಇಷ್ಟು ಭೀತಿಯಿಂದ ಈ ತರಹ ವ್ಯವಹಾರವನ್ನು ಮಾಡ್ತಾನೆ. ಅವರು ಮಾಡುವ ಎಲ್ಲ ಪಾಪಗಳಿಗೂ ಸೈ ಅಂತಾನೆ. ಹೀಗೆ ವಿರಾಟ ರಾಜ ಏನು ಮಾಡಲಿಕ್ಕಾಗತ್ತೆ, ಸೈರಂಧ್ಯ ಸೂತಪುತ್ರೇಣ ಸಹದಾ ನರಾಧಿಪ, ಆಗಲಿ ಅಂತ ಒಪ್ಪಿಗೆ ಕೊಡ್ತಾನೆ. ಆಗ ಆ ಶಿಬಿಕ, ಆ ಶಿಬಿಕೆಯಲ್ಲಿ ಕೀಚಕನನ್ನು ಕೂಡಿಸಿದ್ದಾರೆ, ಅವನ ಹೆಣವನ್ನು ಹಾಕಿದ್ದಾರೆ, ಅಲ್ಲೇನೆ ದ್ರೌಪದಿಯನ್ನು ಕಟ್ಟುತ್ತಾರೆ. ದ್ರೌಪದಿ ಏನೆಲ್ಲ ಅನುಭವಿಸಲಿಲ್ಲ ಅಂತನ್ನೋದು ಊಹೆ ಮಾಡಲಿಕ್ಕೂ ಆಗುವುದಿಲ್ಲ, ಅಷ್ಟೆಲ್ಲ ಅನುಭವಿಸಲು. ಇದು ವಿಧಿವಿಲಾಸದ ಏನಿದು ವಿಡಂಬನೆ, ಏನಿದು ಹಾಸ್ಯ, ಎಂಥ ತಾಂಡವ ಇದು. ಒಂದು ಸಲ ಸಭೆಯಲ್ಲಿ ಅವಮರ್ಯಾದೆ, ಇನ್ನೊಂದು ಸಲ ಕಾಡು, ಮತ್ತೊಂದು ಸಲ ಅಜ್ಞಾತವಾಸ, ಅದೇ ಅಜ್ಞಾತವಾಸದಲ್ಲಿ ಜೀವಂತ ದಾಹ. ಆ ಸನ್ನಿವೇಶ, ಹೆಣದ ಜೊತೆಗೆ ಕೀಚಕನ ಜೊತೆಗೆ ದ್ರೌಪದಿ ಮಲಗಬೇಕಾಯ್ತು. ಕೀಚಕನ ಹೆಣದ ಜೊತೆಗೆ ದ್ರೌಪದಿ ಮಲಗಬೇಕಾಯ್ತು. ಅಲ್ಲಿ ಕಟ್ಟಿದ್ದಾರೆ ಅಂದರೆ ಅವಳ ಬಿಚ್ಚಿದ ಕೂದಲುಗಳನ್ನು ಹಾಗೂ ತಲೆಯನ್ನು ಅಲ್ಲಿ ಬಿಗಿದಿದ್ದಾರಂತೆ. ಆರೋಪ್ಯ ಕೃಷ್ಣಾಂ ಸಹಕೀಚಕೇನ ನಿಬದ್ಧ ಕೇಶೇಶು ಚ ಪಾದಯೋಶ್ಚ, ಕೂದಲಿಗೆ ಕಟ್ಟಿದ್ದಾರೆ, ಕಾಲಿಗೆ ಕಟ್ಟಿದ್ದಾರೆ, ಬಿಡಿಸಿಕೊಂಡು ಓಡಿ ಹೋಗುವುದು ಬೇಡ ಅಂತ ಹೇಳಿ ಕಟ್ಟಿ ಅವಳನ್ನು ಕರೆದುಕೊಂಡು ಹೋಗ್ತಾರೆ. ತೇಚಾಪಿ ಸೂತಾವಚನೈರವೋಚನ್ ಉದ್ದೇಶ್ಯ ಚೈನಾಂ ಅಭಿವೀಕ್ಷ ಕೃಷ್ಣಾಂ
ಯಾವ ನಿನಗಾಗಿ ನಮ್ಮಣ್ಣ ಸತ್ತ, ಆ ನಮ್ಮಣ್ಣನ ಜೊತೆಗೆ ನಿನ್ನನ್ನು ಸುಡಬೇಕು ಅಂತನ್ನುವ ಪ್ರಯತ್ನಕ್ಕಾಗಿ ನಿನ್ನನ್ನು ಒಯ್ತಾ ಇದ್ದೇವೆ. ನೀನು ಅವನ ಜೊತೆಗೆ ನೀನೂ ಸತ್ತೋಗಿ ಸ್ವರ್ಗಕ್ಕೆ ಹೋಗು. ಆ ಸ್ವರ್ಗದಲ್ಲಿ ನಿನ್ನ ಸಂಘ ಅವನಿಗಾಗಲಿ. ಪ್ರಾಕ್ರೋಶನ್ನಾಥಮಿಚ್ಛಂತಿ, ಯಾರಿಲ್ಲ ಕಾಪಾಡುವವರು ಯಾರಿದ್ದಾರೆ ಈ ಹೊತ್ತಿಗೆ? ರಾತ್ರಿ ಹೊತ್ತಿದು ಪ್ರಾಯ ಅತೀ ದೀರ್ಘವಾದ ರಾತ್ರಿ ಏನಾಗಿಲ್ಲ. ನರ್ತನಾಗಾರ ಮುಗಿಯೋದು ಸಾಯಂಕಾಲ 6 ಗಂಟೆಗೆ, 6:45ಗೆ, 6:15ಗೆ. ಅಂದರೆ ಸೂರ್ಯಾಸ್ತ ಬಹಳವಾಗಿ ಕತ್ತಲು ಪೂರ್ಣವಾಗುವುದಕ್ಕಿಂತ ಮುಂಚಿತವಾಗಿ ನರ್ತನಕ್ಕೆ ಬರುವವರು ಯಾರು? ಹೆಣ್ಣು ಮಕ್ಕಳು, ಹೆಣ್ಣು ಹುಡುಗಿಯರು, ಅವರೆಲ್ಲ ಹೋಗಬೇಕಲ್ಲ ಮನೆಗೆ. ಹಾಗಾಗಿ ಆಗ ಆದದ್ದು. ಆಗ ಅದಾದ ಮೇಲೆ ಸ್ವಲ್ಪ ಹೊತ್ತಿಗೆ ಕೀಚಕ ಸತ್ತೋಗಿದ್ದಾನೆ. 7-8ರೊಳಗೆ ಕೀಚಕ ಸತ್ತೋಗಿದ್ದಾನೆ. ಪ್ರಾಯ ಉಪಕೀಚಕರು ಇವಳನ್ನು ಕರೆದೊಯ್ದದ್ದು 10ರೊಳಗೆ ಪ್ರಾಯ. ಆಗ ಜಯೋ ಜಯೇಶೋ ವಿಜಯೋ ಜಯತ್ಸೇನೋ ಜಯದ್ಬಲ ತೇಮೇ ಮಾಚಂ ವಿಜಾನಂತ ಸೂತಪುತ್ರಾನಯಂತಿ ಮಾಂ. ಈ ಉಪಕೀಚಕರು ನನ್ನನ್ನು ಒಯ್ತಾ ಇದ್ದಾರೆ, ಕೊಲ್ತಾ ಇದ್ದಾರೆ. ಜಯ ಜಯೇಶ ವಿಜಯ ಜಯತ್ಸೇನ ಜಯದ್ಬಲ ನನ್ನನ್ನು ರಕ್ಷಿಸಿದಪ್ಪ ಅಂತ ಹೇಳಿ ಆಕ್ರೋಶ ಮಾಡ್ತಾರೆ. ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಅಂತನ್ನೋ ಹಾಗಿಲ್ಲ. ಆ ಹೆಸರಿನಿಂದ ಕರೆದು ಬಿಟ್ರೆ ಗುಟ್ಟೆಲ್ಲ ರಟ್ಟಾಯಿತು. ಹಾಗಾಗಿ ಹಾಗೆ ಕರೆಯೋ ಹಾಗಿಲ್ಲ. ಅವರು ಕೋಡ್ ಹೆಸರುಗಳನ್ನು ಮಾಡಿಕೊಂಡಿದ್ರು, ಗುಪ್ತನಾಮಗಳನ್ನು. ಆ ಗುಪ್ತನಾಮಗಳಿಂದ ಕರೀತಾ ಇದ್ದಾಳೆ, ಆಕ್ರೋಶ ಮಾಡ್ತಾ ಇದ್ದಾಳೆ. ಜಯೋ ಜಯೇಶೋ ಜಯ ವಿಜಯೋ ಜಯತ್ಸೇನೋ ಜಯದ್ಬಲಃ ಅಂತ. ಶ್ರುತ್ವೈವ ಅಭ್ಯುದ್ಧಿತೋ ಭೀಮ ಶಯನಾದ ವಿಚಾರಯನ್. ಮಲಗಿದ್ದ ಭೀಮ, ನಿದ್ರೆ ಹತ್ತುವುದಿಲ್ಲ ಅವನಿಗೆ, ನಿದ್ರೆ ಹತ್ತುವುದಿಲ್ಲ ಭೀಮನಿಗೆ. ತಮೋಗುಣ ಇಲ್ಲ, ಹಾಗಾಗಿ ನಿದ್ರೆ ಹತ್ತುವುದಿಲ್ಲ. ತಮೋಗುಣ ಇದ್ದವರಿಗೆ ನಿದ್ರೆ ಹತ್ತದೆ. ಯಾರಿಗೆ ತಮೋಗುಣ ಹೆಚ್ಚಿರ್ತದೆ ಅವರಿಗೆ ಹೆಚ್ಚು ನಿದ್ರೆ ಆಗತ್ತೆ. ಯಾರು ತಮೋಗುಣ ಇದ್ದರೂ ಕೂಡ ಅದರಲ್ಲೇನೋ ಒಂದು ಸ್ವಲ್ಪ ಡಿಫೆಕ್ಟಿವ್ ಆಗಿದ್ದರೆ ಆಗಲೂ ನಿದ್ರೆ ಬರುವುದಿಲ್ಲ, ಬರೀ ಎಚ್ಚರವೇ ರಾತ್ರಿ ಅಲ್ಲ. ಹೀಗೆಲ್ಲ ಸಮಸ್ಯೆಗಳಿರ್ತದೆ. ಇವರಿಗೆ ತಮೋಗುಣವೇ ಇಲ್ಲ, ಕೇವಲ ಶುದ್ಧ ಸತ್ವಾತ್ಮಕವಾಗಿರುವ ದೇಹ ಇವರದು. ರಜೋಗುಣ ಇದ್ದರೂ ಸತ್ವಗುಣವೇ ಪ್ರಚುರ. ಹಾಗಾಗಿ ಅವರಿಗೆ ನಿದ್ರೆ ಇಲ್ಲ ಭೀಮಸೇನಿಗೆ. ಸುಮ್ಮನೆ ಮೇಲೆ ಹಾಸಿಗೆ ಮೇಲೆ ಹೊರಗಿರಬೇಕಷ್ಟೇ, ಲೈನ್ ಡೌನ್ ಬಟ್ ನಾಟ್ ಸ್ಲೀಪಿಂಗ್. ಹಾಗಿರುವ ಅವನನ್ನು ಭೀಮಸೇನ ಕೇಳಿದ ತಕ್ಷಣಕ್ಕೆ ಎದ್ದ. ಅವಿಚಾರಯನ್, ಹಿಂದೆ ಮುಂದೆ ನೋಡಲಿಲ್ಲ. ಯಾರು ಒದರ್ತಾ ಇದ್ದಾರೆ, ಯಾಕೆ ಹೋಗ್ತಾಳೆ, ಎಲ್ಲಿ ಹೋಗ್ತಾಳೆ, ಏನು ಮಾಡಬೇಕು, ಏನು ವಿಚಾರ ಮಾಡಿ ತಕ್ಷಣಕ್ಕೆ ಎದ್ದ. ಸೈರಂಧ್ರಿ ಕರ್ಮಧರ್ಮ ಸಂಯೋಗದಿಂದ ಇವನ ಮನೆ ಪಕ್ಕದಿಂದಲೇ ಹೋಗ್ತಾ ಇದ್ಲು. ಸೈರಂಧ್ರಿಗೆ ಜೋರಾಗಿ ಕೂಗಿ ಹೇಳ್ತಾನೆ, ಸೈರಂಧ್ರಿ ನಿನ್ನ ಮಾತು ನನಗೆ ಕೇಳ್ತಾ ಇದೆ, ನಾನು ಬಂದೆ. ಆಸ್ ಇಫ್ ಗಂಧರ್ವ ಅನೌನ್ಸ್ ಮಾಡಿದ ಹಾಗೆ. ತಸ್ಮಾತ್ತೇ ಸೂತಪಿತೃಭ್ಯೋ ನ ಭಯಂ ಜಾತು ವಿದ್ಯತೆ. ಮಹಾಬಾಹುವಾಗಿ ವಿಜೃಂಭೆ ಜಿಘಂಸಯ ಮೈಯನ್ನು ಮುರಿದು ಎದ್ದು ನಿಂತು ತತಸ್ಸ ವ್ಯಾಯತಂ ಬದ್ಧ್ವಾ ವಸ್ತ್ರಂ ಸುಪರಿವೆಷ್ಟೆಚ. ತನ್ನ ಮೈ ಮೇಲಿರುವ ಬಟ್ಟೆಯನ್ನು ಸೊಂಟಕ್ಕೆ ಸುತ್ತಿದ್ದಾನೆ. ವ್ಯಾಯತವಾಗಿ ಕಟ್ಟಿದ, ಗಟ್ಟಿಯಾಗಿ ಬಂಧನ ಮಾಡಿಕೊಂಡು ಅದ್ವಾರೇಣ ಅಭ್ಯಮಸ್ಕಂದ್ಯ. ದ್ವಾರದಿಂದ ಹೋಗಬೇಕು ಅಂದರೆ ಇಲ್ಲಿಂದಲ್ಲ ಹೋಗಬೇಕು, ಅಲ್ಲಿಂದಲ್ಲ ಹೋಗಬೇಕು. ಯಾರು ದ್ವಾರದಿಂದ ಹೋಗೋರು? ಈಚೆಯಿಂದ ಉಪಕೀಚಕರು ಒಯ್ತಾ ಇದ್ದಾರೆ ದ್ರೌಪದಿಯನ್ನು. ದ್ವಾರದಿಂದ ಹೋಗೋದು ಮರ್ಯಾದೆ, ಗೌರವ, ಮದುವೆ ಮುಂಜುವೆ, ಉಪಕರ್ಮ, ಉತ್ಸರ್ಜನ, ರಾಯರ ಆರಾಧನೆ, ಅಂಥ ಹೊತ್ತಿಗೆ ದ್ವಾರದಿಂದ ಹೋಗಬೇಕು. ಪ್ರಾಣ ಸಂಕಟ ಬಂದಿದೆ, ಈಗೇನು ದ್ವಾರದಿಂದ? ಇಲ್ಲ, ಪ್ರಾಣ ಸಂಕಟ ಇದ್ದಾಗ ದ್ವಾರ ಇಲ್ಲ. ಅದ್ವಾರೇಣ ಅಭ್ಯವಸ್ಕಂದ್ಯ. ಕುಂಬಿ ಹಾರಿ ಮೇಲೆ ಜಿಗಿದು ಕೆಳಗೆ ಇಳಿದು ಓಡಿ ಹೋಗ್ತಾ ಇದ್ದಾರೆ ಭೀಮಸೇನ ದೇವರು. ನಿರ್ಜಗಾಮ ಬಹಿಸ್ತದ ಸಲಂಘಯಿತ್ವ ಪ್ರಾಕಾರಂ ಆರುಹ್ಯ ತರಸಾದ್ರುಮಂ. ಆಮೇಲೆ ಗಿಡವನ್ನು ಏರಿ ನೋಡಿದರು. ವೃಕ್ಷಮುತ್ತಾಟ ಯಾಮಾಸ, ಎಲ್ಲಿ ಹೋಗ್ತಾ ಇದ್ರು ಗೊತ್ತಾಯ್ತು. ಆ ಗಿಡವನ್ನು ಎತ್ತುತ್ತಾರೆ, ದೊಡ್ಡ ಗಿಡ ಅದು. ಆ ಗಿಡವನ್ನು ಎತ್ತಿ ಅದನ್ನು ನಿಷ್ಪತ್ರ ಮಕರೊತ್ತದ, ಅದನ್ನು ಭೂಮಿಗೆ ಅಪ್ಪಳಿಸ್ತಾರೆ. ಬಡದಂತೆ ಎಲೆ ಎಲ್ಲ ಬಿಚ್ಚಿತು. ಎಲೆ ಹೊಡೆದ್ರೆ ಮೆತ್ತಗಾಗಿರ್ತದೆ, ಆನಂದವಾಗಿರ್ತದೆ ಮೈಗೆ, ಮಸಾಜ್ ಮಾಡಿದ ಹಾಗೆ. ಕೀಚಕರಿಗೆ ಮಸಾಜ್ ಮಾಡೋದಿಲ್ಲ, ಅವರನ್ನು ಮೆಸಕರ್ ಮಾಡಬೇಕಾಗಿದೆ. ಆದ್ದರಿಂದ ನಿಷ್ಪತ್ರ ಮಕರೊತ್ತದ, ಮೊದಲು ಆ ಪತ್ರಗಳನ್ನೆಲ್ಲ ತೆಗೆದುಹಾಕಿದ ಭೀಮ. ವಣ ಕಟ್ಟಿಗೆ ಸಿಕ್ಕಿತು, ಅದನ್ನು ತೆಗೆದುಕೊಂಡು ಹೊರಟ. ಹಿಂದೆ ಬೆನ್ನಿನಿಂದ ಹೊರಟಿದ್ದಾನೆ. ಗಂಧರ್ವೋ ಬಲವಾನೀತಿ ಕ್ರುದ್ಧ ಉದ್ಯಮ್ಯ ಪಾದಪಂ. ಉಪಕೀಚಕರು ಒದರಿದ್ರು. ಬಲ್ಲವ ಬಂದ, ಅಡಿಗೆವ ಬಂದ ಅಂತಲ್ಲ. ಭೀಮಸೇನ ಅಂತ ಗೊತ್ತಿಲ್ವೇ ಇಲ್ಲ, ಅಡಿಗೆವ ಅಂತ ಗೊತ್ತು. ಅಡಿಗೆವ ಬಂದ ಅಂತ ಹೇಳ್ತಾ ಇಲ್ಲ. ಏನು ಹೇಳಿದ್ರು? ಗಂಧರ್ವ ಬಂದ. ಈ ದ್ರೌಪದಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು, ಈ ಸೈರಂಧ್ರಿಯನ್ನ, ಇವಳ ಗಂಡಂದ್ರು, ಅದರೊಳಗೆ ಒಬ್ಬ ಗಂಡ ಬರ್ತಾ ಇದ್ದಾನೆ ಹಿಂದೆ.
ಗಿಡ ಹಿಡ್ಕೊಂಡು ಬರ್ತಾ ಇದ್ದಾನೆ, ಮರವನ್ನು ತೆಗೆದುಕೊಂಡು. ಪ್ರವೃದ್ಧಾ ಸುಮಹಾಭಾಗಾ ಗಂಧರ್ವ ಸೂರ್ಯವರ್ಚಸ ಸೈರಂಧ್ರಿ ಮುಚ್ಚತಾಂ. ಬಿಟ್ಬಿಡಿಯಪ್ಪ ಈ ಸೈರಂಧ್ರಿಯನ್ನ, ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಹೊಡೆದು ಬಿಡ್ತಾನೆ ಅಂತ ಮಧ್ಯದಲ್ಲಿ ಶುರುವಾಯ್ತು ಮಾತುಗಳು. ಭಯಂ ನೋ ಮಹದಾಗತಂ, ಮಹಾಭಯ ಬಂತು, ನಾವು ಸತ್ತೋಗ್ತೀವಿ ಇನ್ನು. ಆ ಗಂಧರ್ವ ಬಂದ, ನಮ್ಮಣ್ಣ ಎಂಥ ಪರಾಕ್ರಮಿ, ಅಂಥವನ್ನೇ ಕೊಂದ ಗಂಧರ್ವ ನಮ್ಮನ್ನು ಬಿಡ್ತಾನೆಯಾ? ಆದ್ದರಿಂದ ಬಿಟ್ಬಿಡಿ ದ್ರೌಪದಿಯನ್ನ. ವಿಮುಚ್ಯ ದ್ರೌಪದಿಂ ತ್ರಸ್ತಾಹ ಪ್ರಾದ್ರವನ್ ನಗರಂ ಪ್ರತಿ. ಆಗ ದ್ರೌಪದಿಯನ್ನು ಬಿಚ್ಚಿ, ಆ ಕಟ್ಟಿದ್ದನ್ನು ಬಿಚ್ಚಿ ಅವಳನ್ನು ಕಳಿಸಿ ತಾವು ತಮ್ಮ ಊರಿಗೆ ಹೋಗುವುದು ಪ್ರಾರಂಭ ಮಾಡಿದರು. ಅಣ್ಣನ ಸಂಸ್ಕಾರ ಮಾಡುವುದಕ್ಕೆ ಯಾರಿಲ್ಲ, ತಾವು ಮನೆಗೆ ಹೋಗೋದು ಅಂತ ನಿಶ್ಚಯ ಮಾಡಿದ್ರು. ಈಗ ಓಡಿ ಹೋಗ್ತಾ ಇದ್ದಾನೆ. ತಥೋ ಅಥ ಭೀಮ ಸಮುತ್ಪತ್ಯ ದ್ರವತಾಂ ಪುರತೋಭವತ್. ಓಡಿ ಗುಂಪಾಗಿ ಹೋಗ್ತಾ ಇರುವ ಅವರ ಎದುರಾಗೇನೆ ಭೀಮ ಬಂದು ನಿಂತ. ಜಿಗಿದು ಹಾರಿ ಎದ್ದು ಬಂದು ಅಲ್ಲಿ ನಿಂತ, ಎದುರಾಗೆ ಬಂದು ನಿಂತ. ಎಲ್ಲಿ ಹೋಗ್ತೀರಿ? ಏನು ಇಷ್ಟು ಅವಸರ ನಿಮಗೆ? ನಾನು ಕಳಿಸ್ತೀನಿ ನಿಮ್ಮನ್ನು. ದೃಷ್ಟ್ವಾತಾನ್ ಶತಸಂಖ್ಯಾಕಾನ್, 100 ಜನ ಅವರೆಲ್ಲ 105 ಜನ ಅವರೊಳಗೆ ಆ ಗಿಡವನ್ನು ತೆಗೆದುಕೊಂಡು ಅವರ ತಲೆ ಮೇಲೆ ಅಪ್ಪಳಿಸ್ತಾ ಇದ್ದರೆ, ಒಂದು ಸಲ ಅಪ್ಪಳಿಸಿದ್ದಕ್ಕೆ 5 ಜನ, ಎರಡನೇ ಸಲ ಅಪ್ಪಳಿಸಿದ್ದಕ್ಕೆ 7 ಜನ, ಇನ್ನೊಮ್ಮೆ 10 ಜನ, ಮತ್ತೊಮ್ಮೆ 18 ಜನ, ಹೀಗೆ ಖಾಲಿಯಾಗ್ತಾ ಹೋಯ್ತು. 105 ಜನ. ಶತಂ ಪಂಚಾಧಿಕಂ ಭೀಮಃ ಪ್ರಾಹಿಣೋತ್ ಯಮಸಾಧನಂ. ಒಂದೇ ಗಿಡ, 105 ಜನ ಅವರನ್ನು ಕೊಂದು ಹಾಕಿ. ಪಾಪ ದ್ರೌಪದಿ ಅಳ್ತಾ ಇದ್ಲು. ಅಳುವ ದ್ರೌಪದಿಗೆ ಸಮಾಧಾನಗೊಳಿಸಿದ. ಭೀತಾಂ ಉದ್ಧರಂಸ ವೃಕೋದರಃ, ಅವಳನ್ನು ಎತ್ತಿ ಅವಳನ್ನು ಕೆಳಗಿಳಿಸಿ ಅವಳಿಗೆ ಸಮಾಧಾನಗೊಳಿಸಿ, ಹೋಗು ನೀನು ಅಂತ ಹೇಳಿ ಅವಳಿಗೆ ಸಮಾಧಾನಗೊಳಿಸ್ತಾನೆ. ದ್ರೌಪದಿಯ ಏನು ಆಪತ್ತು ಬಂದಾಗಲೂ ಭೀಮನೇ ರಕ್ಷಣೆ ಮಾಡಿದ್ದುಂಟು, ಮರಿಬೇಡಿ. ಇದೂ ಒಂದು ಮಹತ್ವದ ಒಂದು ತತ್ವವನ್ನು ನಾವು ತಿಳಿಬೇಕು. ಶ್ರೀಮದಾಚಾರ್ಯರು ಹೇಳುವಂತಹ ದ್ರೌಪದಿ ಮತ್ತು ಭೀಮಸೇನ ದೇವರ ಒಂದು ದಾಂಪತ್ಯದ ಸಂದರ್ಭದಲ್ಲಿ, ಅಂಶದಲ್ಲಿ, ದ್ರೌಪದಿಯ ನಿಜವಾದ ಗಂಡ ಅರ್ಜುನನಲ್ಲ, ದ್ರೌಪದಿಯ ನಿಜವಾದ ಗಂಡ ಭೀಮ. ದ್ರೌಪದಿ ನಿಜವಾಗಿ ಸ್ವರೂಪತಃ ಭಾರತೀದೇವಿ. ಅವಳು ಮದುವೆ ಆಗುವವರೆಗೆ ಅವಳಲ್ಲಿ 5 ಜನ ದೇವಿಯರಿದ್ದರು. ಅದೆಲ್ಲ ಕಥೆ ಬರ್ತದೆ ತಾತ್ಪರ್ಯ ನಿರ್ಣಯದಲ್ಲಿ. ಯಾವಾಗ ಜೂಜಾಟವಾಗಿ ವನಕ್ಕೆ ಬಂದರೋ ಆ ಸಂದರ್ಭದಲ್ಲಿ ದ್ರೌಪದಿ ತನ್ನ ತಮ್ಮನ ಮಡದಿ ಎಂಬುದಾಗಿ ದ್ರೌಪದಿಯನ್ನು ಧರ್ಮರಾಜ ನೋಡುವುದು ಪ್ರಾರಂಭ ಮಾಡಿಬಿಟ್ಟ. ತನ್ನ ಹೆಂಡತಿ ಅಂತ ನೋಡ್ತಾ ಇರಲಿಲ್ಲ. ಹಾಗಾಗಿ ಶ್ಯಾಮಲಾದೇವಿಯ ಸನ್ನಿಧಾನ ಅಲ್ಲಿ ಕಡಿಮೆಯಾದಂತೆ, ಅಭಿವ್ಯಕ್ತವಾಗದಿದ್ದಂತಿತ್ತು. ಸ್ವಲ್ಪ ದಿನವಾದ ಮೇಲೆ, ಯುದ್ಧವಾದ ಮೇಲೆ, ಯುದ್ಧವಾಗಿ ಮುಗಿದ ಮೇಲೆ, ಅಲ್ಲಿಯವರೆಗೆ ಆ ದ್ರೌಪದಿಯ ಏನು ಪ್ರಭಾವ, ಪ್ರತಾಪ, ತಪಸ್ಸು, ಅವಳ ಪುಣ್ಯ, ಅವಳ ಜ್ಞಾನ, ಅವಳ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡಂತಹ ಅರ್ಜುನ ಅಂದ, ಇವಳು ನನ್ನ ಹೆಂಡತಿ ಅಲ್ಲ. ಎಲ್ಲರಿಗೆ ಮನಸ್ಸಿಗೆ ತೋರಿದೆ, ನನ್ನ ಹೆಂಡತಿಯಾಗುವಂತಹ ಇವಳಲ್ಲ. ನಾನು ಅವಳಿಂದ ಯಾವ ದೃಷ್ಟಿಯಿಂದಲೂ ನಾನು ಹೆಚ್ಚಲ್ಲ, ಯಾವ ದೃಷ್ಟಿಯಿಂದಲೂ ಹೆಚ್ಚಲ್ಲ. ಅವಳ ಜ್ಞಾನಕ್ಕಿಂತಲೂ ನನ್ನ ಜ್ಞಾನ ಹೆಚ್ಚಿಲ್ಲ, ಅವಳ ತಪಸ್ಸಿಗಿಂತ ನನ್ನ ತಪಸ್ಸು ಹೆಚ್ಚಿಲ್ಲ ಅನ್ನುವ ಭಾವ ಬಂದು 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 ಕ್ರಮೇಣ ಧರ್ಮರಾಜ ಮೊದಲು ಬಾರಿ ಬಿಟ್ಟ, ಆಮೇಲೆ ಅರ್ಜುನ. ನಕಲ ಸಹದೇವರಂತೂ ಅವರಿಗೆ ವೈನಿ ಅಂತನ್ನೋ ಹಾಗೆ ಇದ್ಲವಳು. ಹಾಗಾಗಿ ಅವರು ದ್ರೌಪದಿಯನ್ನ 4 ಜನ ಭಾವಿಕಾಲೆ ಅಂತ ಹೇಳ್ತಾರೆ ಆಚಾರ್ಯರು. ಹಾಗೆ ಹಿಂದೆ ಕಾಲದಲ್ಲಿ, ಮುಂದಿನ ಕಾಲದಲ್ಲಿ ಎರಡೂ ಸಂದರ್ಭದಲ್ಲೂ ಕೂಡ ಅವರನ್ನು ಬಿಟ್ಟು ಬಿಟ್ಟಿದ್ದಾರೆ. ಇವರು ನನ್ನ ಹೆಂಡತಿ ಅಂತ ಯಾರೂ ತಿಳಿದಿಲ್ಲ, ಧರ್ಮರಾಜ, ಅರ್ಜುನ, ನಕುಲ, ಸಹದೇವ. ಹಾಗಾಗಿ ಭೀಮಸೇನ ಒಬ್ಬನೇ ತನ್ನ ಹೆಂಡತಿ ಎಂಬುದಾಗಿ ಅವನು ಭಾವ ಮಾಡಿದ್ದೂ ಹೌದು, ಅವಳನ್ನು ಕಾಪಾಡಿದ್ದೂ ಹೌದು. ಹಿಂದೆ ವನಪರ್ವದಲ್ಲಿ ಜಯದ್ರಥ ಅವಳನ್ನು ಅಪಹಾರ ಮಾಡಿಕೊಂಡು ಹೋಗ್ತಾ ಇರುವಾಗ ರಕ್ಷಣೆ ಮಾಡಿದ್ದು ಭೀಮಸೇನ ದೇವ. ಜೂಜಾಟದ ಕಾಲದಲ್ಲಿ ಅರ್ಜುನ ಮೌನವಾಗಿದ್ದ, ಏನು ಮಾತಾಡಲಿಲ್ಲ. ಆದರೆ ಭೀಮಸೇನ ದೇವರು ಎದ್ದು ನಿಂತು ಪ್ರತೀಕಾರ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಸಂದರ್ಭದಲ್ಲಿ ಕೀಚಕನಿಂದ ರಕ್ಷಣೆ ಮಾಡಿದ್ದು ಭೀಮಸೇನ ದೇವರು. ಹೀಗೆ ಯಾವ ಯಾವ ಆಪತ್ತುಗಳಲ್ಲೂ ಕೂಡ ದ್ರೌಪದಿಯನ್ನು ಕಾಪಾಡಿದವರು ಭೀಮಸೇನ ದೇವರು. ಆದ್ದರಿಂದ ಭೀಮಸೇನ ದೇವರ ಹೊರತಾಗಿ ಇನ್ಯಾರೂ ನಿಜವಾದ ಪತಿಯಲ್ಲ. ಅಲ್ಲ, ಅರ್ಜುನ ರಾಜ್ಯ ದೊಡ್ಡ ಯುದ್ಧವನ್ನಾಡಿದ, ಯುದ್ಧದಲ್ಲಿ ಅನೇಕರನ್ನ ಕೊಂದು ರಕ್ಷಣೆ ಮಾಡಿದ, ಆ ಮಾತು ಬೇರೆ. ಆದರೆ ಮುಖ್ಯವಾಗಿರತಕ್ಕಂಥದ್ದು, ಅದಕ್ಕಾಗೇನೆ ದುಶ್ಯಾಸನನನ್ನು ಸಂಹಾರ ಮಾಡಿದ್ದು
ಭೀಮಸೇನನೇ. ದುರ್ಯೋಧನನನ್ನು ತೊಡೆ ತೋರಿಸಿದ ದುರ್ಯೋಧನನ ಸಂಹಾರ ಮಾಡಿದ್ದು ಭೀಮಸೇನನೇ. ಭೀಮಸೇನನೇ ಈ ಎಲ್ಲ ಕಾರ್ಯವನ್ನು ಮಾಡುವುದಾಗಿ ನಾವು ಕೇಳ್ತೇವೆ. ಆರಾಧಿತೋ ಯದಿ ಅನ್ನೇನ ತ್ವಂ ಪಥಾ ಶೀಘ್ರಂ ಸುದೇಷ್ಣಾಯ ನಿವೇಶನಂ. ದ್ರೌಪದಿಗೆ ಭೀಮಸೇನ ದೇವರು ಹೇಳ್ತಾರೆ, ರಾತ್ರಿ ಬಹಳ ತಡವಾಗಿದೆ, ಈಗ ನೀನು ಬೇರೆ ದಾರಿಯಿಂದ ನೀನು ಸುದೇಷ್ಣೆಯ ಮನೆಗೆ ಸೇರು, ನೀನು ಹೋಗು, ನಾನು ಬೇರೆ ದಾರಿಯಿಂದ ಹೋಗ್ತೇನೆ, ಒಂದೇ ದಾರಿಯಿಂದ ಹೋಗುವುದು ಬೇಡ. ಕೀಚಕ ಸತ್ತದ್ದು ಗೊತ್ತಾಗಿದೆ, ಉಪಕೀಚಕರು ಸತ್ತದ್ದು ಇನ್ನೊಂದು 5 ನಿಮಿಷದಲ್ಲಿ ಎಲ್ಲರಿಗೆ ಗೊತ್ತಾಗಿ ಬಿಡ್ತದೆ. ನೀನು ಈ ಸ್ಮಶಾನದ ದಾರಿಯಿಂದ ನೀನು ಊರಿಗೆ ಹೋಗ್ತಾ ಇದ್ದದ್ದನ್ನು ನೋಡಿಬಿಟ್ರೆ, ಜೊತೆಗೆ ನಾನೂ ಇದ್ದೇನೆ ಅಂತ ಒಂದು 5 ನಿಮಿಷದ ಹಿಂದೆ ನಾನು ಬಂದರಾಗಲಿ ಮುಂದೆ ಹೋದರಾಗಲಿ ಜನರಿಗೆ ಅರ್ಥವಾಗತ್ತೆ. ಆದ್ದರಿಂದ ಬೇರೆ ಬೇರೆ ದಾರಿಯಿಂದ ನಾವು ಹೋಗೋಣ ಅಂತ ನಿಶ್ಚಯ ಮಾಡಿ ಅನ್ನೇನಾಹಂ ಗಮಿಷ್ಯಾಮಿ ವಿರಾಟಸ್ಯ ನಿವೇಶನಂ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಭೀಮೋಪಿ ಅಮಿತ ವೀರ್ಯಸ್ತು ಬಲವಾನ ವಿಮರ್ದನ. ಶತ್ರುಗಳನ್ನು ಕೊಲ್ಲುವುದಕ್ಕೆ ಪರಮ ಸಮರ್ಥನಾದ ಭೀಮಸೇನ ತಿರುಗಿ ಬಂದ. ನಗಂಧರ್ವ ಭಯಾತ್ ಕಿಂಚಿತ್ ವಕ್ತಂ ಕೀಚಕ ಬಾಂಧವಾಹ. ಕೀಚಕ ಸತ್ತದ್ದನ್ನು ನೋಡಿ ಯಾರಾದರೂ ಒಬ್ಬರು ಮಾತಾಡಬೇಕು ದ್ರೌಪದಿಗೆ, ದ್ರೌಪದಿ ನಿನ್ನ ಗಂಡಂದ್ರು ಯಾರೋ ಗಂಧರ್ವರು ಬಂದು ಕೊಂದಿದ್ದಾರಲ್ಲ, ಏನಿದೆ ಅನ್ಯಾಯ ಅಂತ ಕೇಳೋದಕ್ಕೆ ಯಾರಿಗೆ ಧೈರ್ಯವಿಲ್ಲ. ಯಾರಾದರೂ ಗಂಧರ್ವರು, ಯಾರೇ ವ್ಯಕ್ತಿ ದ್ರೌಪದಿಯ ವಿರುದ್ಧವಾಗಿ ಏನಾದರೂ ಮಾತಾಡಿಬಿಟ್ರೆ ಮತ್ತೆ ಆ ಗಂಧರ್ವ ಬಂದು ಉಪಕೀಚಕರನ್ನು ಕೊಂದಂತೆ ನಮ್ಮನ್ನು ಕೊಂದು ಬಿಡ್ತಾನೆ, ಸವರಿ ಹಾಕ್ತಾನೆ ಅಂತನ್ನುವ ಭಯ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆವರಿಸಿದೆ. ಹಾಗಾಗಿ ಆ ಭೀತಿಯಿಂದಾಗಿ ಯಾರೂ ದ್ರೌಪದಿಯನ್ನು ಮಾತಾಡಿಸ್ತಾ ಇಲ್ಲ. ಯಾಕೆ ನಿನ್ನ ಗಂಡ ಬಂದು ನಮ್ಮ ಕೀಚಕರನ್ನು ಕೊಂದ ಅಂತನ್ನುವ ಪ್ರಶ್ನೆಯನ್ನು ಕೇಳುವ ಹಂತದಲ್ಲಿ ಯಾರಿಲ್ಲ. ಅಶಕ್ನುಮಂತಸ್ತಾಂ ತತ್ರ ಭಯಾದಪ್ಯಭಿವೀಕ್ಷಿತಂ ವಿರಾಟ ನಗರೇ ಚಾಪಿ ಸರ್ವೇ ಮಾತ್ಸ್ಯಾ ಸಮಾಗತಃ. ಅವಳನ್ನು ಕಣ್ಣೆತ್ತಿ ನೋಡುವುದು ಯಾರಿಗೆ ಸಾಧ್ಯವಾಗ್ತಾ ಇಲ್ಲ. ನೋಡಿಬಿಟ್ರೆ ಯಾವ ಗಂಧರ್ವ ಬರ್ತಾನೋ, ಯಾವಾಗ ಕೊಲ್ತಾನೋ, ನರ್ತನಾಗಾರದಲ್ಲಿ ಕೊಲ್ತಾನೋ ಅಥವಾ ಸೈಬರ್ ಕೆಫೆಯಲ್ಲಿ ಕೊಲ್ತಾನೋ ಗೊತ್ತಾಗೋದಿಲ್ಲ ಅಂತ ಹೇಳಿ ಗಾಬರಿಯೋ ಗಾಬರಿ, ಭಯವೇ ಭಯ, ಸುತ್ತಮುತ್ತ ಭಯ. ದ್ರೌಪದಿಯ ಹೆಸರೆತ್ತಲಿಕ್ಕಿಲ್ಲ, ಹಾಗೆ ಭಯವಾಗಿದೆ ಪ್ರತಿಯೊಬ್ಬರಿಗೆ. ಕಾಲ್ಯಂ 500 ಚೈತಾನ್ ಅಪಶ್ಯನ್ ಸಾರಥೀನ್ ಹತಾನ್. 105 ಜನ ಅವರೆಲ್ಲ ಸತ್ತಿದ್ದಾರೆ. ಅದನ್ನು ನೋಡಿ ಎಲ್ಲರೂ ಭಯಭೀತರಾಗಿದ್ದಾರೆ. ಹೀಗೆ ಕೀಚಕನ ಹಾಗೂ ಉಪಕೀಚಕರ ಸಂಹಾರವಾಯಿತು.